ಕೆರೆಗಳು ತುಂಬದಿದ್ರೂ ಜಲಪಾತೋತ್ಸವ. 2 TMC ನೀರು ಬಸಿಯಲು ಕಾತರ. 2 ಕೋಟಿ ಸುರಿಯುತ್ತಿದೆ ಸರ್ಕಾರ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೂ ಜುಟ್ಟಿಗೆ ಮಲ್ಲಿಗೆ ಅಂತ. ಅದಕ್ಕೆ ತಕ್ಕಂತೆ ಕುಣಿತಿದೆ ಸಿದ್ದರಾಮಯ್ಯನ ಸರ್ಕಾರ. ಹೌದು, ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗಿ ಬಹುತೇಕ ಅಣೆಕಟ್ಟೆಗಳು ತುಂಬಿ ನದಿ ಪಾತ್ರದಲ್ಲಿ ನೆರೆ ಹಾವಳಿ ಸೃಷ್ಟಿಯಾಗಿತ್ತು. ಕಾವೇರಿ ನದಿ ಉಗಮ ಸ್ಥಾನದಲ್ಲೂ ಭಾರೀ ಮಳೆ ಆದ ಪರಿಣಾಮ ಜೀವನಾಡಿ ಕನ್ನಂಬಾಡಿ ಅಣೆಕಟ್ಟೆಯೂ ತುಂಬಿ ತುಳುಕಿತ್ತು. ಕಟ್ಟೆಯಿಂದ ನದಿಗೆ 1.5 ಲಕ್ಷ ಕ್ಯೂಸೆಕ್ನಷ್ಟು ನೀರು ಬಿಡಲಾಯಿತು. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿಯೂ ಬರ ಮುಂದುವರೆದಿದೆ. ಹಾಗಾಗಿ ಜಿಲ್ಲೆಯ ಬಹುತೇಕ ಕೆರೆಗಳು, ಪ್ರಮುಖವಾಗಿ ಕಾವೇರಮ್ಮನ ಕೃಪೆಯಿಂದ ಭರ್ತಿಯಾಗುವ ಕೆರೆಗಳು ಕೂಡ ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ಅಂದರೆ ಜಿಲ್ಲೆಯ 70% ಕೆರೆಗಳು ಕೋಡಿ ಬಿದ್ದಿಲ್ಲ. ನಾಲೆಗಳಲ್ಲೂ ರೈತರಿಗೆ ಸಮರ್ಪಕವಾಗಿ ನೀರನ್ನು ನೀಡದ ಪರಿಣಾಮ ಸರ್ಕಾರಕ್ಕೆ ರೈತರು ಶಾಪ ಆಗಿದ್ದೂ ಆಗಿದೆ. ಸ್ನೇಹಿತರೆ, ಜಿಲ್ಲೆಯಲ್ಲಿ ಮಳೆ ಆಗದಿದ್ದರೂ ಕಟ್ಟೆ ತುಂಬಿದೆಯಲ್ಲ ಅಂತ ಜಿಲ್ಲೆಯ ರೈತರು ಮಹದಾಸೆ ಇಟ್ಟುಕೊಂಡಿದ್ದಾರೆ. ತಮಿಳುನಾಡಿನ ಪಾಲು ಕೊಟ್ಟರೂ ನಮ್ಮ ಬೆಳೆಗಳಿಗೂ ನೀರು ಸಿಗುತ್ತದೆ ಎಂಬ ನಂಬಿಕೆಯಲ್ಲಿ ಅನ್ನದಾತರು ಕಾಯ್ತಿದ್ದಾರೆ. 5 ಗ್ಯಾರಂಟಿಗಳನ್ನು ಅರ್ಧಂಬರ್ಧ ಕೊಟ್ಟು ಮಹಿಳೆಯರಿಗೆ ಬಸ್ಸು ಬಿಟ್ಟು ದೇವಾಲಯಗಳ ಮೂಲಕ ಭಯಂಕರ ಕಲೆಕ್ಷನ್ ಮಾಡುತ್ತಿರುವ ಸರ್ಕಾರ ಕೆರೆಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳುವ ಬದಲಿಗೆ ಇದೇ 14 ಮತ್ತು 15ರಂದು ಗಗನಚುಕ್ಕಿಯಲ್ಲಿ 2 ಕೋಟಿ ಖರ್ಚು ಮಾಡಿ ಜನರಿಗೆ ಮನರಂಜನೆ ನೀಡಲು ಭರದ ಸಿದ್ಧತೆ ನಡೆಸಿದೆ. ಮನರಂಜನೆ ಬೇಕು ಅಂತ ಜಿಲ್ಲೆಯ ಯಾವ ರೈತರೂ ಕೇಳಿಲ್ಲ. ರೈತರು ಕೇಳ್ತಿರೋದು ಕೆರೆಗಳನ್ನ ತುಂಬಿಸಿ ನಿಯಮಿತವಾಗಿ ನೀರು ಕೊಡಿ ಅಂತ. ಆದರೆ ಕಟ್ಟೆ ತುಂಬಿದ ಸಂದರ್ಭದಲ್ಲಿ ಮಳವಳ್ಳಿ ಶಾಸಕರಾದವರಿಗೆ ಇದೊಂದು ಕೈಹಾಲಿ ಅಂಟಿಕೊಂಡಿದೆ. ಸದ್ಯ ಕಟ್ಟೆ ತುಂಬದ ಸಂದರ್ಭದಲ್ಲೂ ಜಲಪಾತೋತ್ಸವದ ಜಪ ಮಾಡದಿರುವುದು ಸಮಾಧಾನಕರ ಸಂಗತಿ. ಸ್ನೇಹಿತರೆ, ಜಲಪಾತೋತ್ಸವ ಮಾಡಲಿಕ್ಕೆ ನಮ್ಮ ವಿರೋಧವೇನಿಲ್ಲ. ಆದರೆ ಕಟ್ಟೆಯಿಂದ ಲಕ್ಷಗಟ್ಟಲೆ ಕ್ಯೂಸೆಕ್ ನೀರು ಬಿಟ್ಟಾಗ ಮಾಡಿದರೆ ಸಮಸ್ಯೆ ಇರಲಿಲ್ಲ. ಈಗ ಮಾಡೋದ್ರಿಂದ ಕಟ್ಟೆಯಲ್ಲಿ ಸಂಗ್ರಹವಾಗಿರುವ ಅಮೂಲ್ಯವಾದ 2 TMC ನೀರು ಪೋಲಾಗುತ್ತೆ. ನದಿ ಉಕ್ಕಿ ಹರಿದಾಗಲೇ ನಾಲೆಗಳಿಗೆ ನೀರು ಬಿಡಲು ನಕರ ಮಾಡಿದ ಸರ್ಕಾರ ಈಗ ಜಲಪಾತೋತ್ಸವ ಮಾಡುವ ಮೂಲಕ ರೈತರನ್ನು ಬಕ್ರ ಮಾಡಲು ಹೊರಟಿದೆ. ಕಟ್ಟೆಯಲ್ಲಿ 2 TMC ನೀರಿದ್ದರೆ ರೈತರಿಗೆ ಕನಿಷ್ಠ 3 ಕಟ್ಟು ನೀರು ಸಿಗುತ್ತೆ. ಈ ಬಗ್ಗೆ ರೈತ ಸಂಘ, ಪ್ರಗತಿಪರ ಸಂಘಟನೆಗಳು, ರೈತ ಹಿತರಕ್ಷಣಾ ಸಮಿತಿ ಸೇರಿದಂತೆ ಯಾವುದೇ ಸಂಘಟನೆಗಳು ತುಟಿ ಬಿಚ್ಚದಿರುವುದು ಏಕೆ ಎಂಬುದು ಅನುಮಾನಕ್ಕೆ ಕಾರಣವಾಗಿದೆ. ಅಂತೆಯೇ 2021ರಲ್ಲಿ ನೀರು ಬಿಡಿಸಿಕೊಂಡು ಜಲಪಾತೋತ್ಸವ ಮಾಡಿಸಿದ್ದ ಮಳವಳ್ಳಿಯ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಈಗ ವಿರೋಧಿಸಿದ್ದಾರೆ. ಜಿಲ್ಲೆಯ ಉಳಿದ ಜನಪ್ರಿಯ ನಾಯಕರ ನಾಲಿಗೆಗಳು ಬಂದ್ ಆಗಿರುವುದರ ಮರ್ಮವೇನು ಎಂಬುದು ಬಹಿರಂಗವಾಗಬೇಕಿದೆ. ಸ್ನೇಹಿತರೆ, ಈಗಲೂ ಕಾಲ ಮಿಂಚಿಲ್ಲ. ಜಲಪಾತೋತ್ಸವ ನಿಲ್ಲಿಸೋದ್ರಿಂದ 2 TMC ನೀರಿನ ಜೊತೆಗೆ 2 ಕೋಟಿ ರೂಪಾಯಿಯನ್ನು ಉಳಿಸಬಹುದು. ಆ ನಿಟ್ಟಿನಲ್ಲಿ ವಿಪಕ್ಷ ನಾಯಕರು, ಸಂಘಟಕರು ಪ್ರಯತ್ನ ಮಾಡುವರೇ ಅಥವಾ ಡೀಲ್ ಆಗಿ ಸುಮ್ಮನೆ ಮಲಗಿ ಬಿಡುವರೇ ಎಂಬುದನ್ನು ಕಾದು ನೋಡಬೇಕಿದೆ.